ಇದು 5 kg. ಓಕೆ ನೋಡಿ, ಶುಗರ್ ಏನಾಗ್ಬಿಡ್ತೈತಿ, ಕೆಳಗಡೆ ಉಳ್ಕೊಂಡ್ ಬಿಡ್ತೈತಿ. ಈ ತರದ್ದು ಮಷಿನ್ಸ್ ತಗೋರಿ. ಈ ತರ ನಿಮ್ ಸಿಂಗಲ್ ಆದ್ರೂ ಬರುತ್ತೆ, ಇಲ್ಲ ಡಬಲ್ ಆದ್ರೂ ತಗೊಳ್ರಿ. ಇದು ಬೆಟರ್, ಈ ತರ ತಗೊಳ್ಳೋದು ಬೆಟರ್ ನಿಮ್ಗೆ. ಇವಾಗ ಸ್ಟಾರ್ಟಿಂಗ್ ಬಿಗಿನರ್ ನೀವು ಸ್ಮಾಲ್ ಸಿಂಗಲ್ ಮಷಿನ್ ತಗೊಳ್ರಿ. ಇದು ರೀಕಾ ವ್ಯಾಕ್ಸ್ ಏನಿದೆ ಇದನ್ನ ಮಾತ್ರ ನಾವು ಡೈರೆಕ್ಟ್ ಇಡ್ಬೋದು. ನೋಡಿ ಈ ತರ ಡೈರೆಕ್ಟ್ ಇಡ್ಬೋದು. ಹನಿ ವ್ಯಾಕ್ಸು ಈ ತರ ಅವರು ಮಷಿನ್ ಅಲ್ಲಿ ಜಾರ್ ಕೊಟ್ಟಿರ್ತಾರೆ. ಆ ಜಾರ್ನಲ್ಲಿ ಈ ತರ ನೀವು ಕ್ರೀಮ್ ತಕೊಂಡು ಹಾಕಿ. ಇವಾಗ ನೋಡಿ, ನಾನು ಹನಿ ವ್ಯಾಕ್ಸು ಯಾಕೆ ನಿಮ್ಗೆ 5-5 kg ತಗೊಳಕ್ ಹೋಗ್ಬೇಡ್ರಿ, ಯಾಕೆ ನೀವು ತಗೊಂಡ್ರೆ 1 kg ಅರ್ಧ kg ಯಾಕೆ ತಗೋ ಅಂತ ಹೇಳಿದಂದ್ರೆ, ಇವಾಗ ಇದು ಫ್ರೆಶ್ ಕ್ರೀಮಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಅದೇ ನೀವು 5 kg ತಗೊಂಡ್ರೆ ಏನಾಗ್ತೈತಿ ಅಂದ್ರೆ ಅದು ಆಲ್ಮೋಸ್ಟ್ ಕೆಳಗಡೆ ಡೆಟ್ಸ್ ಉಳಿದ್ಬಿಡ್ತೈತಿ, ಶುಗರ್ ಸಪ್ರೇಟ್ ಆಗ್ಬಿಡ್ತೈತಿ. ಇವಾಗ ನೋಡಿ ಇದು 5 kg ಶುಗರ್ ಏನಾಗ್ಬಿಡ್ತೈತಿ, ಕೆಳಗಡೆ ಉಳ್ಕೊಂಡ್ಬಿಡ್ತೈತಿ. ಅದು ಒಂದು 1 kg 2 kg ನಿಮ್ಗೆ ಕ್ರೀಮ್ ಲಾಸೇ, ಹೌದಾ? ಹನಿ ವ್ಯಾಕ್ಸ್ ಆಲ್ಮೋಸ್ಟ್ ಕ್ಲೈಂಟ್ಸ್ ಕಡಿಮೆ ತಗೊಳ್ಳೋದು, ಹಾಗಾಗಿ ಅದು ಜಾಸ್ತಿ ದಿನ ಇಟ್ಟಂಗೆಲ್ಲಾನು ಕೂಡ ಏನಾಗುತ್ತೆ, ಈ ತರ ಶುಗರ್ ಡೆಟ್ಸ್ ಆಗ್ಬಿಡ್ತೈತಿ. ಯೂಶಲಿ 1-2 kg ಕ್ರೀಮ್ ನಿಮ್ಗೆ ಲಾಸ್ ಆಗುತ್ತೆ. ಅದ್ರ ಬದಲಿ ನೀವು ಹನಿ ವ್ಯಾಕ್ಸ್ ಮಾಡ್ಕೊಳ್ತೀರಿ ತಗೊಳ್ತೀರಿ ಅನ್ನೋದಿದ್ರೆ ಈ ತರ ತಗೊಳ್ಳಿ. 1 kg ಅರ್ಧ kg ತಗೋರಿ. ಫ್ರೆಶ್ ಕ್ರೀಮ್ ಇರುತ್ತೆ, ನಿಮ್ಗೆ ವ್ಯಾಕ್ಸು ಕೂಡ ನೀಟಾಗಿ ಬರ್ತೈತಿ. ಇಲ್ಲ ಅಂದ್ರೆ ಈ ತರ ಶುಗರ್ ಅಷ್ಟೇ ಉಳಿದ್ಬಿಡುತ್ತು, ಶುಗರ್ ಅಷ್ಟೇ ಸ್ಟಾಪ್ ಆತಂದ್ರೆ ಅದು ಕಂಪ್ಲೀಟ್ಲಿ ಲಾಸ್, ಮತ್ತೆ ವ್ಯಾಕ್ಸ್ ಕೂಡ ಬರೋದಿಲ್ಲ. ಈ ಫ್ರೆಶ್ ಕ್ರೀಮ್ ಬಂದಂಗೆ ಇದು ಬರೋದಿಲ್ಲ. ವ್ಯಾಕ್ಸ್ ನಿಮ್ಗೆ ಏನ್ ಅನ್ಸುತ್ತೆ, ನೀವೆಷ್ಟು ಪ್ರೋ ಇದ್ರೂ ಕೂಡ ಯಾಕೆ ವ್ಯಾಕ್ಸ್ ಮಾಡಕ್ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಹಂಗಾಗುತ್ತೆ, ಕ್ರೀಮ್ ನೀಟಾಗಿ ಬರೋದಿಲ್ಲ. ಓಕೆ, ಬಟ್ ನಾನು ಯೂಶಲಿ ಸಜೆಷನ್ ಮಾಡೋದು ಮಾತ್ರ ರೀಕಾ ವ್ಯಾಕ್ಸ್. ಓಕೆ, ರೀಕಾ ವ್ಯಾಕ್ಸ್ ಆದರೆ ಹೇರ್ ಹೋಗುತ್ತೆ, ಹೇರ್ ರೂಟಿಂದ ಹೋಗುತ್ತೆ, ಹೇರ್ ಟ್ಯಾನ್ ಹೋಗುತ್ತೆ, ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ತುಂಬ ಬೆಸ್ಟ್ ರಿಸಲ್ಟ್. ಅದರಲ್ಲೂ ರೀಕಾ ಗೋಲ್ಡನ್ ವ್ಯಾಕ್ಸ್ ಬೆಸ್ಟ್ ರಿಸಲ್ಟ್ ಇರುತ್ತೆ. ಓಕೆ, ಇದಾದರೆ ಇದು ಡೈರೆಕ್ಟ್ ಇಟ್ಟು ನೀವು ಮಾಡ್ಬೋದು. ಇದು ಮಾತ್ರ ರೀಕಾ ವ್ಯಾಕ್ಸ್ ನೀವು ಎಷ್ಟು ದಿನ ಆದರೂ ಸ್ಟಾಕ್ ಇಡಿ, ಏನೂ ಆಗೋದಿಲ್ಲ. ನೀವು ಎಷ್ಟು ಫ್ರೆಶ್ ಖಾಲಿ ಮಾಡ್ತೀನಿ ಅಂದರೂ ಲಾಸ್ಟಿಗೆ ಅದು ಡೆಟ್ಸ್ ಶುಗರ್ ಉಳಿದೇ ಉಳಿಯುತ್ತೆ. 1 kg 2 kg ಲಾಸೇ ಅದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ.